ಅದಾದ ನಂತರ 2013ರಿಂದ 18ವರೆಗೂ ಕೂಡ ಅವರೇ ಶಾಸಕರು ಇರ್ಬೋದು. ಅವರೇ ಶಾಸಕರು ಇಲ್ಲ, ಅವರೇ ಇರ್ಬೇಕು ಶಾಸಕರು. ಶ್ರೀಮತಿಯವರು ಆಗಿದ್ದು, ಶ್ರೀಮತಿಯವರ 18ರಲ್ಲಿ ಆಗಿದ್ದು, ಶ್ರೀಮತಿಯವರು 18ರಲ್ಲಿ ಉಪಚುನಾವಣೆಯಲ್ಲಿ ಪಾಪ ಡಿ.ಕೆ. ಸುರೇಶ್ ಅವರು ಬೆನ್ನು ಕಟ್ಕೊಂಡು ಪಾಪ ಕಷ್ಟಪಟ್ಟು ಅತ್ಯಂತ ಹೆಚ್ಚು ಈ ರಾಜ್ಯದಲ್ಲಿ ಹೆಚ್ಚು ಲೀಡು. ಎಷ್ಟು ಲೀಡು ಅವತ್ತು? 1 ಲಕ್ಷ ಚಿಲ್ಲರೆ ಲೀಡು, 1.25 ಲಕ್ಷ ಲೀಡು. ಏನು ಸಹೋದರರಿಬ್ಬರು ಕೂಡ ಏನಾದ್ರು ಒಂದು ಕಾಂಗ್ರೆಸ್ ಪಕ್ಷ ನಮ್ಮ ಹೈಕಮಾಂಡ್ ಏನಾದ್ರು ಒಂದು ಆದೇಶ ಕೊಟ್ಟರೆ ಅದನ್ನ ಪೂರೈಸಬೇಕು ಅಂತ ಹೇಳಿ ಯೋಗೀಶಣ್ಣ ಏನ್ ಹೇಳ್ತಾರೆ, ಅದನ್ನೇ ನೀವು ಸೇರಿ ನೀವು ಬಿಟ್ಬಿಡೆ. ಅವಾಗ ನಾವೇನ ಮಾಡಕ್ ಹೋದವ, ನಮ್ದು ವರ್ಕೌಟ್ ಆಗ್ಲಿಲ್ಲ. ಅವಾಗ ಒಂದು ಬಡಾವಣೆ, ಬಹುಶಃ ನೀವೆಲ್ಲ ಕೂತಿದ್ದೀರಲ್ಲ, ನೀವೆಲ್ಲ ಈ ರೀತಿ ಈ ಬಡಾವಣೆಗೆ ಒಂದು ಜೀವ ಕಡೆ ಬರ್ತದೆ ಅಂತ ನೀವ್ಯಾರು ಕೂಡ ಅನ್ಕೊಂಡಿಲ್ಲ ಅಂತ ನಾನು ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರೂ ಕೂಡ ನೀವೇನು ಈ ಬಡಾವಣೆಯಲ್ಲಿ ನೀವು ಸೈಟ್ ಅನ್ನ ಖರೀದಿ ಮಾಡಿದ್ರಿ, ಇದು ತ್ರಿಶಂಕು ಸ್ವರೂಪದಲ್ಲಿ ಇತ್ತು, ಇದು ಅತಂತ್ರ ಸ್ಥಿತಿನಲ್ಲಿ ಇತ್ತು. ಇಂಥ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತಂದ್ರೆ ಇಚ್ಛಾಶಕ್ತಿ ಬೇಕು, ರಾಜಕೀಯ ಇಚ್ಛಾಶಕ್ತಿ ಬೇಕು. ಬರೀ ಮಾತಾಡೋದು, ಬೆಳಿಗ್ಗೆ ಎದ್ರೆ ಮೀಡಿಯಾ ಮುಂದೆ ಬಂದು ಮಾತಾಡ್ಬಿಟ್ಟು ಮನೆ ಸೇರ್ಕೊಳ್ಳೋದು. ಈಗ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಮುಖ್ಯಮಂತ್ರಿ ಆದ್ಮೇಲೆ ಅವರ ನಡವಳಿಕೆ, ಹಿಂದೆ ಶಾಸಕರಾಗಿದ್ರಲ್ಲ ಯಾರಾಜ್ ಆಗ್ಬೇಕಾರೆ ಮತ್ತು 13ರಿಂದ 18ರ ಸಂದರ್ಭದಲ್ಲಿ ಶಾಸಕರಾಗಿದ್ರಲ್ಲ, ಇವತ್ತು ಕೇಂದ್ರ ಮಂತ್ರಿಗಳಾಗಿದ್ದಾರೆ. ಅದೇನೋ ನಮ್ ಜನ ಕೂಡ ಅದೇನೋ ಗೊತ್ತಿಲ್ಲಪ್ಪ, ಅದೇನೋ ಕಣ್ಣು ಮುಚ್ಕೊಂಡು ಓಟ್ ಹಾಕ್ತಕ್ಕಂಥ ಪರಿಪ್ರಭೆಯನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ನೀವೆಲ್ಲರೂ ಕೂಡ. ಇಂಥ ಸಮಸ್ಯೆಗೆ ಜೀವ ತುಂಬತಕ್ಕಂಥ ಕೆಲಸ ಅದು ಯಾರಾದ್ರೂ ಕೂಡ ಮಾಡ್ತಾರೆ ಅಂದ್ರೆ, ಹಳೆಯ ಸಮಸ್ಯೆಗಳು ಇವೆಲ್ಲ ಮಾಡ್ಬೇಕು ಅಂತಕ್ಕಂಥದ್ದನ್ನ ಆಗಲೇ ನಮ್ಮ ಡಿ.ಕೆ. ಸುರೇಶ್ ಅವರು ಬೊಮ್ಮನ ಅಧ್ಯಕ್ಷ ಹೇಳಿದ್ರು ನಮ್ಗೆ. ಇದನ್ನ ಮಾಡ್ಬೇಕು ಅಂತಕ್ಕಂಥದ್ದೇ ನಮ್ಗೆ ಕಾನೂನಿನ ಅವಕಾಶ ಇಲ್ಲ, ನಾವು ಮಾಡ್ಲೇಬೇಕು ಅಂತಕ್ಕಂಥದ್ದು ನಮಗೂ ಇರಲಿಲ್ಲ. ಆದ್ರೆ ಇಕ್ಬಾಲ್ ಹುಸೇನ್ ಅವರು ಈಗ 23ರಲ್ಲಿ ಶಾಸಕರಾದ್ಮೇಲೆ ಇಲ್ಲ, ಇದು ಸಾರ್ವಜನಿಕರಿಗೆ ತೊಂದರೆ ಆಗದೆ, ಇದನ್ನ ಸಾರ್ವಜನಿಕರಿಗೆ ನಾವು ಸರ್ಕಾರದವರು ಅಥವಾ ನಾವು ಯಾರೋ ಮಾಡಿರ್ತಕ್ಕಂಥ ಹಿಂದೆ ಯಾರೋ ಶಾಸಕರು ಮಾಡ್ತಕ್ಕಂಥ ತಪ್ಪನ್ನ ಅದನ್ನ ಪುನರಾವರ್ತನೆ ಆಗ್ಬಾರ್ದು, ಅದು ಮುಂದುವರಿಬಾರ್ದು, ಇದಕ್ಕೊಂದು ಇತಿಷ್ಠೆ ಆಗ್ಬೇಕು ಅಂತ ಹೇಳಿ ನಮ್ಮ ನಾಯಕರಾದಂತ ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರ ಒಂದು ಆಶೀರ್ವಾದದಿಂದ, ಇಕ್ಬಾಲ್ ಹುಸೇನ್ ರವರ ಒಂದು ಪರಿಶ್ರಮ, ಮತ್ತೊಮ್ಮೆ ಹೇಳ್ತೀನಿ, ಇಕ್ಬಾಲ್ ಹುಸೇನ್ ರವರ ಒಂದು ಪರಿಶ್ರಮ, ಯಾರೋ ಮಾಡ್ಬೇಕಾಗಿದ್ದ ಕೆಲಸನ ಇಕ್ಬಾಲ್ ಹುಸೇನ್ ಅವರು ಬಂದು ಮಾಡ್ತಾರೆ ಅಂದ್ರೆ ಅವ್ರಿಗೂ ಕೂಡ ಇಚ್ಛಾಶಕ್ತಿ ಐತೆ, ಈ ಜನಗಳ ಬಗ್ಗೆ ಕಾಳಜಿ ಐತೆ ಅಂತ ಹೇಳಿ, ಈ ಜನಗಳ ಬಗ್ಗೆ ಎಷ್ಟು ಆಸಕ್ತಿ ಇದೆ, ನನ್ಗೊಂದು ಸಮಸ್ಯೆ ಇದೆ, ನನ್ನ ಮುಂದೆ ಈ ಸವಾಲನ್ನ ಸ್ವೀಕಾರ ಮಾಡಬೇಕು, ಇದರ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತಕ್ಕಂಥದ್ದನ್ನ ಬಹುಶಃ ಒಂದು ಒಳ್ಳೆಯ ಕೆಲಸವನ್ನ ಇಕ್ಬಾಲ್ ಹುಸೇನ್ ರವರು ನಿಮ್ಮೆಲ್ಲರಿಗೂ ಕೂಡ ಮಾಡಿಕೊಟ್ಟಿದ್ದಾರೆ. ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಇಕ್ಬಾಲ್ ಹುಸೇನ್ ರವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಸುರೇಶ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇಂಥದ್ದು ಒಂದು ಕೆಲಸ ಅಲ್ಲ, 2 ಕೆಲಸ ಅಲ್ಲ. ನಮ್ಮ ಜನಗಳಿಗೂ ಕೂಡ ಅದೇನೋ ಬುದ್ಧಿ ಭ್ರಮಣೆ ಆಗ್ಬಿಡೋದು ಅಥವಾ ಏನೋ ಮರ್ತು ಬಿಟ್ಟವರು, ಅವ್ರು ಏನ್ ಅನ್ಕೊಂಡ್ಬಿಟ್ಟವರು ಗೊತ್ತಿಲ್ಲ. ನಮ್ಮ ಜನಗಳು ಅವ್ರು ಚುನಾವಣೆ ಬಂದಾಗ ನಾವು ಮಾಡೋ ಕೆಲಸ ಎಲ್ಲ ಮರ್ತು ಬಿಡ್ತಾರೆ. ನಾವು ಡಿ.ಕೆ. ಸುರೇಶ್ ಅವರು ಅಂತ ಒಬ್ಬ ನಾಯಕನನ್ನ ನಾವು ಉಳಿಸ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಬಹುಶಃ ಇದಕ್ಕಿಂತ ದುರಂತ ಇನ್ನೊಂದಿಲ್ಲ. ಇವತ್ತೇನಾದ್ರೂ ಕೂಡ ಈ ಜಿಲ್ಲೆ ಅಭಿವೃದ್ಧಿ ಅಂತ ಹೋಗ್ತಾ ಇದೆ ಅಂತಂದ್ರೆ ನಮ್ಮ ಹಿಂದೆ ನಿಂತು, ನಮ್ಮೆಲ್ಲರಿಂದ ನಿಂತು, ನೆನೆ ನೋಡಿ ಬಹಳ ವರ್ಷಗಳ ಸಮಸ್ಯೆ ಚನ್ನಪಟ್ಟಣದಲ್ಲಿ ಬಸ್ ಸ್ಟ್ಯಾಂಡ್, ಏನ್ ಗುರು ಎಷ್ಟು ವರ್ಷದ ಸಮಸ್ಯೆಗಳು, ಯಾರು ಬಂದು ಪಾಪ ಡಿ.ಸಿ.ಎಂ ಸಾಹೇಬ್ರೆ ಮಾಡಕ್ಕಾಗಿಲ್ಲ ಕೆಲಸನ, ಅವ್ರು ಡಿ.ಸಿ.ಎಂ ಆಗಿದ್ರು ಮಾಡಕ್ಕಾಗಿಲ್ಲ. ಡಿ.ಕೆ. ಸುರೇಶ್ ಅವರು ಜನ ನನ್ನನ್ನು ಕೂಡ 3 ಬಾರಿ ಲೋಕಸಭಾ ಸದಸ್ಯನಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು, ಅವ್ರು ಕೆಲಸ ಮಾಡ್ಬೇಕು ಸೋತ್ ಮೇಲೆ ಅಂತೇಳಿ ಏನು ಅದೇನು ಕಾನೂನಿನಲ್ಲ, ಅವ್ರು ಮಾಡ್ಬೇಕು ಅಂತಕ್ಕಂಥ ಅವ್ರ ಇಚ್ಛಾಶಕ್ತಿ. ನಮ್ ಜಿಲ್ಲೆ ಜನ, ನಾವೆಲ್ಲ ಈ ಜಿಲ್ಲೆಯ ಮಕ್ಕಳು, ನಾವೆಲ್ಲರೂ ಕೂತಿರೋರು ಈ ಜಿಲ್ಲೆಯಲ್ಲಿ ಹುಟ್ಟಿ, ಜಿಲ್ಲೆಯಲ್ಲಿ ಬೆಳೆದಿ, ಈ ಜಿಲ್ಲೆಯಲ್ಲಿ ಸಾಯೋರು ನಾವು. ಕೆಲವರು ಬೇರೆ ಕಡೆ ಹುಟ್ಟು ಬಂದು ಇಲ್ಲಿ ಸಾಯ್ಬೋದು, ಆದ್ರೆ ನಾವು ಹುಟ್ಟೋರು ಇಲ್ಲ, ನಾವಿಲ್ಲೇ ಹುಟ್ಟೇ, ನಾವು ಹುಟ್ಟು ಬೆಳೆದು ಸಾವು ಎಲ್ಲ ನಮ್ಮ ಜಿಲ್ಲೆನೇ ಇರೋದು. ನಮ್ಮ ಜೀವನವನ್ನ ಕಟ್ಕೊಂಡಿರ್ತಕ್ಕಂಥದ್ದು, ನಮ್ಮ ಬದುಕನ್ನ ಕಟ್ಕೊಂಡಿರ್ತಕ್ಕಂಥದ್ದು, ನಮ್ಮ ಪೂರ್ವಿಕರು ಕೂಡ ನಾವೆಲ್ಲ ಬದುಕನ್ನ ಕಟ್ಕೊಂಡಿರ್ತಕ್ಕಂಥವ್ರು. ಎಲ್ಲಾದ್ರೂ ಕೂಡ ಒಂದು ಹೆಮ್ಮೆ. ನಮ್ಗೆ ಯಾರು ಹೇಳಿದ್ರು
ನಿನ್ನ ಹಾಸನ ಜಿಲ್ಲೆಗೆ ಉಸ್ತುವಾರಿ ಮಾಡ್ಬಿಡ್ತಾರೆ, ಮಂಡ್ಯ ಜಿಲ್ಲೆಗೆ ಉಸ್ತುವಾರಿ. ನಾನಂದ್ರೆ ಯಾವ ಜಿಲ್ಲೆಗೆ ಉಸ್ತುವಾರಿ ಬೇಡ, ನನ್ನ ಇಚ್ಛೆ ರಾಮನಗರ ಜಿಲ್ಲೆಗೆ ನಾನು ಉಸ್ತುವಾರಿ ಸಚಿವನಾಗಬೇಕು ಅಂತಕ್ಕಂಥದ್ದು. ನನ್ನ ಜನಗಳ ಅವರ ಜೊತೆ ನನ್ನ ಒಡನಾಟ ಇರಬೇಕು, ನನ್ನ ಜಿಲ್ಲೆಯ ಜನಗಳ ಜೊತೆ ಒಡನಾಟ ಇರಬೇಕು. ಇವತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರನ್ನ ಈ ರಾಜ್ಯದ ಅತ್ಯಂತ ಉನ್ನತವಾದಂತ ಎತ್ತರವಾದಂತ ಸ್ಥಾನಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನೀವೆಲ್ಲ ಕುಡಿಸಿದೀರಾ ಅಂತಂದ್ರೆ ನಾವು ಯಾವಾಗಲೂ ಕೂಡ ನಿಮ್ಗಳಿಗೆ ಚಿರಋಣಿಗಳಾಗಿರ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಮ್ಮ ಮೇಲೆ ವಿಶ್ವಾಸ ಇಡಿ, ಬರೀ ಡೋಂಗಿ ಮಾತುಗಳು, ಬೆಳಿಗ್ಗೆ ಬೈಯೋದೇ ಆ ಬಿಡದಿ ಟೌನ್ಶಿಪ್ ಅವರೇ ಮಾಡ್ಬಿಟ್ರು, ಅವರೇ ಆದೇಶ ಮಾಡಿದ್ದು, ಅವರೇ ಜಾಗತಿಕ ಟೆಂಡರ್ ಕರೆದಿದ್ದು, ಅವರೇ ಮಾಡಿದ್ದು. ಇವಾಗ ಬೈಯೋದು ನಮ್ಮನ್ನ. ಅದೇನು ಅವ್ರಿಗೆ ಹೊಟ್ಟೆ ತೋರಿಸೋದ್ ಕಾಣಿಸ್ತದೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ನೋಡಿದ್ರೆ ಹೊಟ್ಟೆ ಹಂಗೆ ಹೊಟ್ಟೆ ಒಳಗೆ ಬೆಂಕಿ ಕೂಡ ಆಯ್ತದ ಕಾಣಿಸ್ತದೆ. ಅವ್ರು ಕೂತ್ಕೊಂಡ್ರೆ ನೋಡ್ರಿ ಹೆಂಗ್ ಕೂತವ್ರೆ ಡಿ.ಕೆ. ಶಿವಕುಮಾರ್ ಅವರು, ನಿಂತ್ಕೊಂಡ್ರೆ ಹೆಂಗಿದ್ದಾವ್ ನೋಡ್ರಿ. ಏನ್ರಿ ನಯ ವಿನಯ, ಏನ್ರಿ ಒಂದು ಲಿಸ್ಟ್ ಮಾಡ್ಕೊಟ್ರಿ ಅಂತ ಕೇಳ್ಬೇಕು ನಾವು ಕೇಂದ್ರ ಮಂತ್ರಿಗಳಿಗೆ. ನಾವು ಹೆಂಗಿರ್ಬೇಕು ಅಂತ ನಾವೆಲ್ಲರೂ ನೋಡಪ್ಪ, ನಾವು ಹೆಂಗ್ ನಡಿಬೇಕು, ಹೆಂಗ್ ಕೂತ್ಕೋಬೇಕು, ಹೆಂಗ್ ನಿಂತ್ಕೋಬೇಕು ಅಂತೇಳಿ. ಅದರಿಂದ ದಯಮಾಡಿ ನಮ್ಮ ಜಿಲ್ಲೆಯ ಜನಗಳಿಗೆ ಅರ್ಥ ಆಗ್ಬೇಕು, ನಮ್ಮ ಜಿಲ್ಲೆಯ ಜನಗಳು ಅರ್ಥ ಮಾಡ್ಕೋಬೇಕು. ಅದು ನೀರಾವರಿ ಇರ್ಬೋದು, ಅದು ಆರೋಗ್ಯ ಕ್ಷೇತ್ರ ಇರ್ಬೋದು, ಅದು ಯಾವುದೇ ಕ್ಷೇತ್ರ ಇರ್ಬೋದು, ಇದನ್ನ ಪರಿಪೂರ್ಣವಾಗಿ ಜಾರಿ ತರ್ತಕ್ಕಂಥ ಇಚ್ಛಾಶಕ್ತಿ ಇರ್ತಕ್ಕಂಥದ್ದು ಅದು ಕಾಂಗ್ರೆಸ್ ಪಕ್ಷಕ್ಕೆ, ಅದು ಡಿ.ಕೆ. ಶಿವಕುಮಾರ್ ಅವರ ನಾಯಕ